ಗಿರಿಂ ಚಾರೋಪ್ಯ ಗರುಡೆ ಹಸ್ತೇನೈಕೇನ ಲೀಲೆಯ ಆರುಹ್ಯ ಪ್ರಯಯೌ ಅಬ್ಧಿಂ ಸುರಾಸುರಗಣೈರ್ವ್ರತಃ. ಗರುಡ ದೇವರ ಮೇಲೆ ಆ ಪರ್ವತವನ್ನು ದೇವರು ಒಂದೇ ಕೈಯಿಂದ ಎತ್ತಿದನಂತೆ. ಸುಲಭವಾಗಿ ಎತ್ತಿದ ಆ ಗರುಡ ದೇವರ ಮೇಲಿಟ್ಟ. ವಿಶೇಷವಾಗಿ ಸಮುದ್ರದ ಹೊರಟ ದೇವ ದೈತ್ಯಗಣಗಳೆಲ್ಲರೂ ಹಿಂಬಾಲಿಸಿ ಬಂದರು. ಅವರೊಪ್ಯ ಗಿರಿಂ ಸ್ಕಂಧಾತ್ ಸುಪರ್ಣ ಪತತಾಂಬರ ಯಯೌ ಜಲಾಂತೆ ಉತ್ಸೃಜ್ಯ ಹರಿಣಾಸ ವಿಸರ್ಜಿತ. ಗರುಡ ದೇವರು ತನ್ನ ಪಕ್ಷಗಳ ಮೇಲೆ ಚಿಕ್ಕ ಅಂದರೆ ದೊಡ್ಡ ಬಾಳೆ ಎಲೆ ಮೇಲೆ ಒಂದು ಅಡಿಕೆಯ ಚೂರು ಇಟ್ಟರೆ ಹೇಗಿರುತ್ತೋ ಹಾಗಿತ್ತಂತೆ ಆ ಗಿರಿ. ಅದನ್ನು ಬಿಸಾಡಿ ನೀರಿಗೆ ಇಳಿಸಿ ಹೊರಟು ಹೋಗ್ತಾ ಇದ್ದಾರೆ ದೇವರ ಅಪ್ಪಣೆ ತಗೊಂಡು. ನಂತರ ವಾಸುಕಿಯನ್ನು, ನಾಗರಾಜನಾಗಿರ್ತಕ್ಕಂಥ ವಾಸುಕಿಯನ್ನು ಅವರೆಲ್ಲರೂ ಕರೀತಾ ಇದ್ದಾರೆ. ನೀವು ನಮಗೆ ಸಹಾಯ ಮಾಡಬೇಕು. ಸುಮ್ಮನೆ ನಾನು ಯಾಕೆ ಸಹಾಯ ಮಾಡಬೇಕು ಅಂದಾಗ ಅಮೃತದಲ್ಲಿ ನಿಮಗೂ ಭಾಗವಿದೆ ಅಂತ ಹೇಳಿ ವಾಸುಕಿಯನ್ನು ಕರಕೊಂಡು ಬರ್ತಾ ಇದ್ದಾರೆ. ವಾಸುಕಿಯನ್ನು ಆ ಪರ್ವತದ ಸುತ್ತು ಕಡತಾ ಇದ್ದಾರೆ. ಅರೇಭಿರೇ ಸುರಾಹ ಯತ್ತಾಹ ಅಮೃತಾರ್ಥೆ ಕುರುದ್ವಃ ಹರಿಪುರಸ್ತಾದ್ ಜಗೃಹೇ ಪೂರ್ವಂ ದೇವಾಸ್ತತೋ ಭವನ್. ಭಗವಂತ ಏನು ಮಾಡಿದ? ಹಾವಿನ ಹೆಡೆಯ ಕಡೆ ಹಿಡಿದ. ದೇವತೆಗಳೆಲ್ಲ ಹೆಡೆಯನ್ನು ಹಿಡಿದರು. ಇನ್ನು ದೈತ್ಯರು ಹಾವಿನ ಬಾಲವನ್ನು ಹಿಡಿಯಬೇಕಾಗಿತ್ತು. ಆವಾಗ ಅವರು ಹೇಳಿದರಂತೆ, ತನ್ನೈಚ್ಛನ್ ದೈತ್ಯಪತಯ ಮಹಾಪುರುಷಚೇಷ್ಟಿತಂ ನಗೃಹೀಮಃ ವಯಂ ಪುಚ್ಛಂ ಅಹೇಹೆ ಅಂಗಂ ಅಮಂಗಲಂ. ಹಾವಿನ ಬಾಲ ಅಮಂಗಳವಾದ್ದು, ನಾವು ಮುಟ್ಟಲ್ಲ ಅಂತ ಅವರು ಹೇಳಿದಾಗ, ಯಾಕೆ ಮುಟ್ಟಲ್ಲ ನೀವು ಅಂದರೆ, ದೈತ್ಯರು ಅಂದರೆ ಯಾರು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ದೈತ್ಯರು ಕೂಡ ನಿತ್ಯ ಸಂಧ್ಯಾದಿ ಕರ್ಮಗಳನ್ನು ಮಾಡುತ್ತಾರೆ. ಅವರು ಸಂಧ್ಯಾ ವಂದನೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ವೇದಾದಿ ಅಧ್ಯಯನಗಳನ್ನು ಮಾಡಿದ್ದಾರೆ. ಸ್ವಾಧ್ಯಾಯ ಶ್ರುತ ಸಂಪನ್ನಾ ಪ್ರಖ್ಯಾತಾ ಜನ್ಮಕರ್ಮಭಿ. ತಮ್ಮ ಜನ್ಮ ಮತ್ತು ಕರ್ಮಗಳಿಂದ, ವಿಶೇಷವಾದ ಕರ್ಮಗಳಿಂದ ಅವರೂ ಪ್ರಖ್ಯಾತರಾಗಿದ್ದಾರೆ. ಆದ್ದರಿಂದ ನಾವು ಅಧ್ಯಯನಾದಿಗಳನ್ನು ಮಾಡಿದ್ದೇವೆ, ನಾವ್ಯಾಕೆ ಮುಟ್ತೀವದನ್ನು ಅಂತ ಅಹಂಕಾರದಿಂದಿದ್ದಾಗ, ಆವಾಗ ದೇವರು ನಗತಾ ವಿಸೃಜ್ಯಾಗ್ರಂ ಪುಚ್ಛಂ ಜಗ್ರಾಹ ಸಾಮರಃ. ದೇವರು ಏನನ್ನ ಹಿಡಿ ಅಂದರೆ ಅದೇ ಮಂಗಲ. ಇದೇ ಹಿಡಿಯುತ್ತೀವಿ ಅಂತ ಹೋದರೆ ದೇವರಿಗೆ ವಿರುದ್ಧವಾಗಿ ಅದು ಅಮಂಗಲ. ಅದಕ್ಕೆ ದೇವರು ನಕ್ಕರಂತೆ, ಹೌದೇನಪ್ಪ, ನೀವು ತುಂಬ ತಿಳ್ಕೊಂಡಿದ್ದೀರಿ ನೀವೆಲ್ಲ, ಅದಕ್ಕೆ ನೀವು ಹೆಡೆ ಹಿಡೀರಿ. ನನಗೇನಷ್ಟು ಗೊತ್ತಿಲ್ಲ, ನಿಮ್ಮಷ್ಟು ಯಾರಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ಪುಚ್ಛವನ್ನು ಹಿಡಿತೇನೆ. ದೇವತೆಗಳೆಲ್ಲ ಪುಚ್ಛವನ್ನು ಹಿಡಿತಾರೆ. ಅಲ್ಲಿ ದೇವತೆಗಳು ಯಾರೂ ಕೂಡ ಹೇ ಸ್ವಾಮಿ ನಾವ್ಯಾಕೆ ಹಿಡಿಬೇಕು ಅಂತ ದೇವರನ್ನು ಪ್ರಶ್ನೆ ಮಾಡಿಯೇ ಇಲ್ಲ. ದೇವರು ಹೇಳಿದರೆ ಅಲ್ಲಿ ಮುಗೀತು. ಮತ್ತಲ್ಲಿ ಪ್ರಶ್ನೆ ಉತ್ತರ ಹಾಗೆ ಹೀಗೆ ಇಲ್ಲವೇ ಇಲ್ಲ. ದೇವ ಹೇಳಿದ ಅಂದರೆ ತುಂಬ ಆಲೋಚನೆ ಮಾಡಿ ನಮಗೆ ಹೇಳಿರ್ತಾನೆ, ನಮಗೆ ಒಳ್ಳೆಯದಕ್ಕೆ ಹೇಳಿರ್ತಾನೆ, ಅದರ ಸಂಶಯವೇ ಇಲ್ಲ ಅಂತ ಅವರು ವಿಶೇಷವಾಗಿ ಪುಚ್ಛವನ್ನು ಹಿಡಿದರಂತೆ. ನಂತರ ಎಲ್ಲರೂ ಕೂಡ ವಿಶೇಷವಾಗಿ ಮಥನ ಮಾಡುವಾಗ ಸೋದ್ರಿಹಿ ಅನಾಧಾರ ಅಪೋವಿಶತ್. ಆ ಬೆಟ್ಟ ಆಧಾರ ಇಲ್ಲದ್ದರಿಂದ ಕೆಳಗೆ ಹೋಗಲಿಕ್ಕೆ ಶುರು ಮಾಡಿತು. ಆವಾಗ ಭಗವಂತ ವಿಶೇಷವಾಗಿ ನೋಡ್ತಾ ಇದ್ದಾರೆ ಅವರನ್ನು. ಧ್ರಿಯಮಾಣೋಪಿ ಬಲಿಭಿ ಗೌರವಾತ್ ಪಾಂಡುನಂದನ ತೇ ಸುನಿರ್ವಿಣ್ಣ ಮನಸಃ ಪರಿಮ್ಲಾನ ಮುಖಶ್ರಯ ಆಸನ್ ಸ್ವಪೌರುಷೇ ನಷ್ಟೇ ದೇವಾನಾತಿ ಬಲೀಯಸ ದೈವೇನಾತಿ ಬಲೀಯಸ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲರೂ ಕೂಡ ಪರ್ವತ ಕೆಳಗೆ ಹೋಗೋದನ್ನು ನೋಡಿ ಮುಖವೆಲ್ಲ ಬಾಡಿ ಹೋಗ್ತಾ ಇದೆ.
ಹಿಡಿಲಿಕ್ಕೆ ನೋಡುತ್ತಾ ಇದ್ದಾರೆ, ನೀರಲ್ಲಿ ಹಿಡಿತ ಸಿಗ್ತಾ ಇಲ್ಲ. ಅದಕ್ಕೆ ತಮ್ಮ ಪೌರುಷವೆಲ್ಲ ನಷ್ಟ ಆಯಿತು, ಯಾವುದು ಕೆಲಸಕ್ಕೆ ಬರಲ್ಲ. ಯಾಕೆ? ದೈವೇನ ಅತಿಬಲೀಯಸ, ಬಲಿಷ್ಠನಾದವ ಭಗವಂತ, ಅವನ ಮುಂದೆ ಇವರ ಕೆಲಸ ಯಾವುದೂ ಆಗಿಲ್ಲ. ಅದಕ್ಕೆ ಸ್ವಾಮಿ ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ಅವಿತದಾಭಿಸಂಧಿ ಕೃತ್ವಾ ವಪ ಕಾಚ್ಛವಮದ್ಭುತಂ ಮಹತ್ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ವಿಲೋಕ್ಯ ವಿಘ್ನೇಶ ಗತಿಂ, ವಿಘ್ನೇಶನ ವ್ಯಾಪಾರವನ್ನು ನೋಡಿದರಂತೆ ದೇವರು. ವಿಘ್ನೇಶ ಅಂದರೆ ಏನು? ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮವೇ ವಿಘ್ನವನ್ನು ತಂದು ಕೊಡ್ತಾ ಇರುವಾಗ ಭಗವಂತ ವಿಶೇಷವಾಗಿ ಕೃಪೆಯಿಂದ ಆ ಕಾಚ್ಛಪಂ ಅದ್ಭುತಂ ವಪುಃ ಕೃತ್ವ, ದೊಡ್ಡದಾಗಿರತಕ್ಕಂಥ ಈ ಕೂರ್ಮ ರೂಪವನ್ನು, ಆಮೆಯ ರೂಪವನ್ನು ಧಾರಣೆ ಮಾಡಿ ಆ ಪರ್ವತವನ್ನು ಮೇಲಕ್ಕೆ ತರ್ತಾ ಇದ್ದಾನೆ. ನೋಡಿದರಂತೆ ಪರ್ವತ ಒಳಗೆ ಹೋಗಿಬಿಡ್ತಾ ಇತ್ತು, ಈಗ ತಾನಾಗಿ ಪರ್ವತ ಮೇಲಕ್ಕೆ ಬರ್ತಾ ಇದೆ. ಆಶ್ಚರ್ಯ ದೇವದಾನವಗಳಿಗೆ. ನೋಡುತ್ತಾರೆ, ಒಳ್ಳೆ ಆಮೆ ತರ್ತಾ ಇದೆ. ಅಲ್ಲ, ಆಮೆ ಪರ್ವತ ಎಷ್ಟಿತ್ತು ಅಂದರೆ ದೊಡ್ಡ ಪರ್ವತ. ಆ ಪರ್ವತ ಆ ಆಮೆಯ ಬೆನ್ನಿನ ಮೇಲೆ ಹೇಗಿತ್ತು ಅಂದರೆ 1,00,000 ಯೋಜನ ವಿಸ್ತೀರ್ಣ ಆ ಆಮೆಯ ಬೆನ್ನು. ಅದರ ಮೇಲೆ ಚಿಕ್ಕ ಒಂದು ಈ ಅರಿಶಿಣದ ಮುದ್ದೆಯಂತೆ ಇತ್ತಂತೆ ಆ ಪರ್ವತ. ಅದನ್ನು ಸುಲಭವಾಗಿ ಎತ್ತಿ ಹಿಡಿದ ಭಗವಂತ. ನಂತರ ಮತ್ತು ಎಲ್ಲರ ಶುರು ಮಾಡುತ್ತಾ ಇದ್ದಾರೆ. ತಥಾರ ಪೃಷ್ಠೇನ ಸ1,00,000 ಯೋಜನ ಪ್ರಸ್ತಾರಿಣ ದ್ವೀಪ ಇವಾಪರೋ ಮಹಾನ್. ಒಂದು ದೊಡ್ಡ ದ್ವೀಪದಂತೆ ಇದೆ ದೇವರ ಬೆನ್ನು, 1,00,000 ಯೋಜನ ವಿಸ್ತಾರವಾಗಿದೆ. ನಂತರ ಆ ಬೆಟ್ಟವನ್ನು ದೇವತೆಗಳು ದೈತ್ಯರು ಸಾರನೇ ಕಡಿಯುತ್ತಾ ಇದ್ದಾರೆ. ಈ ಮೊಸರನ್ನು ಕಡಿಯುವಾಗ ಕಡಗೋಲಿನಿಂದ ಸುಮ್ಮನೆ ಹೀಗೆ ಹಾಗೆ ಅಂದರೆ ಬರಲ್ಲ, ಸರನೇ ವೇಗವಾಗಿ ಕಡಿಯಬೇಕು. ಆ ಥರನೇ ದೇವದೈತ್ಯರೆಲ್ಲ ಸೇರಿಕೊಂಡು ವೇಗವಾಗಿ ಕಡಿಯುತ್ತಾ ಇದ್ದರೆ ಆ ಪರ್ವತದ ಭಾರ ವೇಗದಲ್ಲಿ ತಿರುಗಾಡುತ್ತಾ ಇದ್ದರೆ ಆ ಆಮೆಯ ಬೆನ್ನು ಏನಾಯಿತು ಅಂದರೆ ಏನೂ ಆಗಿಲ್ಲಂತೆ. ಹೇಳ್ತಾ ಇದ್ದಾರೆ, ಬಿಭ್ರತ ತದಾವರ್ತನಮ ಅಧಿಕಚ್ಛಪೋ ಮೇನೇಂಗ ಕಂಡೂಯನಮ ಅಪ್ರಮೇಯ. ಆತನಿಗೆ ಚೂರು ತುರಿಸಿದಂತೆ ಆಯಿತಂತೆ ಆ ಪರ್ವತವನ್ನು ವಿಶೇಷವಾಗಿ ಭ್ರಮಣ ಮಾಡೋದು. ತಥಾ ಅಸುರಾನ್ ಆವಿಶತ್ ಆಸುರೇಣ ರೂಪೇಣ ತೇಷಾಂ ಬಲವೀರ್ಯಮೀರಯನ್ ಉದ್ದೀಪಯನ್ ದೇವಗಣಾಂಶ್ಚ ವಿಷ್ಣು ದೇವೇನ ನಾಗೇಂದ್ರಮಬೋಧರೂಪ. ದೇವದೈತ್ಯರು ಸ್ವಲ್ಪ ಕಾಲ ಮಥನ ಮಾಡಲಿಕ್ಕೆ ನೋಡಿ ಸುಸ್ತಾದರಂತೆ. ಅದಕ್ಕೆ ದೇವತೆಗಳಲ್ಲಿ ಅವರ ರೂಪದಿಂದ ದೇವರು ಪ್ರವೇಶ ಮಾಡಿದ, ದೈತ್ಯರೊಳಗೆ ದೈತ್ಯರ ರೂಪದಿಂದ ಪ್ರವೇಶ ಮಾಡಿದ ಸರ್ಪ ವಾಸುಕಿಯೂ ಸುಸ್ತಾದರೆ ವಾಸುಕಿಯಲ್ಲೂ ಆ ರೂಪದಿಂದ ತಾನು ನಿಂತ. ನಂತರ ಪರ್ವತವನ್ನು ಸರಸರ ಮಥನ ಮಾಡುತ್ತಾ ಇದ್ದರೆ ಆ ಕಡಗೋಲು ಯಾವುದು ಪರ್ವತ ಮೇಲಕ್ಕೆ ಹಾರಲಿಕ್ಕೆ ಶುರುವಾಯಿತಂತೆ. ಹೇಗೆ ಹಾರಿತು ಅಂದರೆ ವಾದಿರಾಜರು ವರ್ಣನೆ ಮಾಡುತ್ತಾರೆ. ವಿಶೇಷವಾಗಿ ಈ ಅರಳನ್ನು ಹುರಿಯುವಾಗ ಅದನ್ನು ಅರಳು ಹಾರ್ತಾ ಇರುತ್ತಲ್ಲ, ಆ ಥರ ಪರ್ವತ ಮೇಲಕ್ಕೆ ಹಾರತಾ ಇದೆ ಆ ವೇಗಕ್ಕೆ. ಅದಕ್ಕೆ ಕಡಗೋಲು ಅಂತ ಹೇಳಿದರೆ ಮೇಲೆ ಕೆಳಗೆ ಅದನ್ನು ಫಿಕ್ಸ್ ಮಾಡಿ ಮಧ್ಯೆ ಅದನ್ನು ಕಡಗೋಲನ್ನು ಚೆನ್ನಾಗಿ ಕಡಿಯುತ್ತಾರೆ. ಅದಕ್ಕೆ ದೇವ ಏನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಉಪರ್ಯಗೇಂದ್ರಂ ಗಿರಿರಾಡಿ ವಾನ್ಯ ಆಕ್ರಮ್ಯ ಹಸ್ತೇನ ಸಹಸ್ರಬಾಹು ತಸ್ಥೌ ದಿವಿ ಬ್ರಹ್ಮ ಭವೇಂದ್ರ ಮುಖ್ಯೈ ಅಭಿಷ್ಟುವದ್ಭಿ ಸುಮನೋಭಿವೃಷ್ಟ್ಯ.
ಆ ಪರ್ವತ ಹಾರತಾ ಇದ್ದರೆ ಮೇಲಿಂದ ಒಬ್ಬರು ಹಿಡಿಯಬೇಕಾಗಿದೆ. ಅದಕ್ಕೆ ತಾನೇ ಭಗವಂತ 1000 ಕೈಗಳಿಂದ ಆ ಪರ್ವತವನ್ನು ಒತ್ತಿ ಹಿಡಿದ. ನಂತರ ಮೇಲೆ ಒತ್ತಿ ಹಿಡಿದದ್ದು ಅವನೇ, ಕೆಳಗಿಂದ ಎತ್ತಿ ಹಿಡಿದದ್ದು ಅವನೇ, ಎಲ್ಲರೊಳಗೆ ಸೇರಿದ್ದು ಅವನೇ, ಮಥನ ಮಾಡತಾ ಇರೋದು ಅವನೇ, ಅವರ ಮೂಲಕ ಮಾಡಿಸಿದ. ಇಂಥ ದೇವರ ಅದ್ಭುತವಾದ ಕರ್ಮವನ್ನು ನೋಡಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳೆಲ್ಲ, ವಿಶೇಷವಾಗಿ ರುದ್ರಾದಿ ದೇವತೆಗಳು ಮೇಲಿಂದ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಪರೇಣತೆ ಪ್ರಾವಿಶತಾ ಸಮೇಧಿತಾ ಮಮಂಥುರಬ್ಧಿಂ ತರಸಾ ಮದೋತ್ಕಟಾ ಮಹಾದ್ರಿಣ ಕ್ಷೋಭಿತ ನಕ್ರಚಕ್ರಂ. ಆಗ ಮೇಲೂ ಕೆಳಗೂ ಒಳಗೂ ಹೊರಗೂ ದೇವರೇ ಎಲ್ಲ ನಿಂತು ಮಾಡಿಸ್ತಾ ಇದ್ದರೆ ಆವಾಗ ಚೆನ್ನಾಗಿ ಮಥನ ಮಾಡಿದರಂತೆ ದೇವದೈತ್ಯರೆಲ್ಲರೂ ಕೂಡ. ಹೇಗಿತ್ತು ಅಂದರೆ ಹೇಳ್ತಾ ಇದ್ದಾರೆ, ಕ್ಷೋಭಿತ ನಕ್ರಚಕ್ರಂ ಅಂತ ಹೇಳ್ತಾ ಇದ್ದಾರೆ. ಆ ಸಮುದ್ರದಲ್ಲಿ ಇರತಕ್ಕಂಥ ಎಲ್ಲ ಪ್ರಾಣಿಗಳು ಪಿಲ್ಲಿ ಆಗಿಬಿಡುತ್ತಾ ಇವೆ. ಇನ್ನು ವಿಶೇಷವಾಗಿ ಅಹೀಂದ್ರ ಸಹಸ್ರ ಕರಾಲ ದಿಗ್ಮುಖ ಶ್ವಾಸಾಗ್ನಿ ಧೂಮಾಹತ ವರ್ಚಸೋಸುರಾಹ ಪೌಲೋಮ ಕಾಲೇಯ ಬಲಿಲ್ವಲಾದಯೋ ದವಾಗ್ನಿದಗ್ಧಾ ಸರಸ ಸರಳಾ ಇವಾಪತನ್. ಕಡಿಯುವಾಗ ವಿಶೇಷವಾಗಿರತಕ್ಕಂಥ ವಾಸುಕಿಯ 1000 ಹೆಡೆಗಳಿಂದ ಭೀಕರವಾಗಿರತಕ್ಕಂಥ ವಿಷ ಹೊರಗೆ ಬರುತ್ತಾ ಇದೆ. ಆ ವಿಷದ ಜ್ವಾಲೆಗಳಿಂದ, ಆ ಧೂಮದಿಂದ ಬಡತ ಯಾರಿಗಾಯಿತು ಅಂದರೆ ಯಾರು ಹೆಡೆ ಹಿಡಿದಿದ್ದರೋ ದೈತ್ಯರೋ ಅವರಿಗೆ ಮೊದಲು ಬಡಿಯಿತು. ಅಲ್ಲ, ದೇವತೆಗಳಿಗೂ ಬರಬೇಕಲ್ಲ ಆ ವಿಷದ ವಾಯು. ಅಂದರೆ ದೇವರು ರಕ್ಷಣೆ ಮಾಡಬೇಕು ಅಂತಿದ್ದರೆ ಹೇಗಾಗುತ್ತೆ ಅಂದರೆ ನೋಡಿ, ಹೆಡೆಯಿಂದ ವಿಷ ಬಂದು ದೈತ್ಯರನ್ನು ಬಡಿದು ಅವರೆಲ್ಲ ಬಿದ್ದು ಹೋಗ್ತಾ ಇದ್ದಾರೆ. ಆ ವಾಯು ಅಂದರೆ ಆ ವಿಷ ಮೇಲಕ್ಕೆ ಹಾಗೆ ಊರ್ಧ್ವಕ್ಕೆ ಹಾರಿ ಮೇಲೆ ಇರುವಂಥ ಮೇಘಗಳಿಗೆ ಬಡಿಯುತ್ತಾ ಇದೆಯಂತೆ. ಆ ಮೇಘಗಳೆಲ್ಲ ಮಳೆ ಸುರಿಯುತ್ತಾ ಇದೆ. ಆ ಮಳೆಯಿಂದಾಗಿ ದೇವತೆಗಳಿಗೆ ಈ ವಿಷದ ವಾಯು ಬರದೇ ಹೋಯಿತು.